ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅಕ್ರೂರನ ವ್ರಜಯಾತ್ರೆ ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಅಕ್ರೂರೋಪಿ ಚ ತಾಂ ರಾತ್ರಿಂ ಮಧುಪುರ್ಯಾಂ ಮಹಾದುಮತಿಃ ಉಷಿತ್ವಾ ರಥಮಾಸ್ಥಾಯ ಪ್ರಯಯೌ ನಂದಗೋಕುಲಂ. ಪರೀಕ್ಷಿತನೇ, ಮಹಾಮತಿಯಾದ ಅಕ್ರೂರನು ಆ ರಾತ್ರಿಯನ್ನು ಮಥುರಾಪಟ್ಟಣದಲ್ಲಿಯೇ ಕಳೆದು ಬೆಳಗಾಗುತ್ತಲೇ ಪ್ರಾತಃಕ್ರಿಯೆಗಳನ್ನು ಮುಗಿಸಿ ರಥಾರೂಢನಾಗಿ ಗೋಕುಲಕ್ಕೆ ಪ್ರಯಾಣ ಮಾಡಿದನು. ಹಾದಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಮಹಾಭಾಗ್ಯಶಾಲಿಯಾದ ಅಕ್ರೂರನು ಪದ್ಮನೇತ್ರನಾದ ಶ್ರೀಕೃಷ್ಣನಲ್ಲಿ ಶ್ರೇಷ್ಠವಾದ ಭಕ್ತಿಭಾವವನ್ನು ಹೊಂದಿದವನಾಗಿ ಹೀಗೆ ಚಿಂತಿಸತೊಡಗಿದನು. ಕಿಂ ಮಯಾ ಚರಿತಂ ಭದ್ರಂ ಕಿಂತಪ್ತಂ ಪರಮಂ ತಪಃ ಕಿಂ ವಾಥಾಪ್ಯರ್ಹತೆ ದತ್ತಂ ಯದ್ರಕ್ಷ್ಯಾಂ ಆದ್ಯ ಕೇಶವಂ. ಭಗವಂತ ಪರಮಾತ್ಮ, ನಾನು ಎಂತಹ ಶುಭ ಕಾರ್ಯವನ್ನು ಮಾಡಿದ್ದೆನು, ಎಂತಹ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಿದ್ದೆನು, ಸತ್ಪಾತ್ರನಿಗೆ ಎಂತಹ ಮಹತ್ವಪೂರ್ಣವಾದ ದಾನ ಮಾಡಿದ್ದೆನು. ನಾನು ಮಾಡಿರಬಹುದಾದ ಶುಭ ಕಾರ್ಯಗಳ ಫಲವಾಗಿ, ಮಹಾ ತಪಸ್ಸಿನ ಫಲವಾಗಿ, ಸತ್ಪಾತ್ರರಲ್ಲಿ ಮಹಾದಾನ ಮಾಡಿರುವುದರ ಫಲವಾಗಿ ನಾನಿಂದು ಮಂಗಳಮೂರ್ತಿಯಾದ ಶ್ರೀಕೃಷ್ಣಸ್ವಾಮಿಯ ದರ್ಶನವನ್ನು ಮಾಡಲಿರುವೆನಲ್ಲ. ಮಮೈತದ್ದುರ್ಲಭಂ ಮನ್ಯ ಉತ್ತಮ ಶ್ಲೋಕ ದರ್ಶನಂ ವಿಷಯಾತ್ಮನೋ ಯಥಾ ಬ್ರಹ್ಮ ಕೀರ್ತನಂ ಶೂದ್ರ ಜನ್ಮನಃ. ಶೂದ್ರ ಜನ್ಮವನ್ನು ಪಡೆದವನಿಗೆ ವೇದಾಧ್ಯಯನದ ಅಧಿಕಾರವಿರದಂತೆ ವಿಷಯಾಸಕ್ತನಾದ ನನಗೆ ಉತ್ತಮ ಕೀರ್ತಿಯಾದ ಶ್ರೀಕೃಷ್ಣನ ದರ್ಶನವು ದುರ್ಲಭವೆಂದೇ ಭಾವಿಸುತ್ತೇನೆ. ಮೈವಂ ಮಮಾಧಮಸ್ಯಾಪಿ ಸ್ಯಾದೇವಾಚ್ಯುತ ದರ್ಶನಂ ಹ್ರಿಯಮಾಣ ಕಾಲನಧ್ಯ ಕ್ವಚಿತ್ತರತಿ ಕಶ್ಚನ. ಹಾಗೆ ಹರಿಯ ದರ್ಶನವು ದುರ್ಲಭವೇನಲ್ಲ. ಕೆಲವು ಸಮಯಗಳಲ್ಲಿ ಕಾಲ ಕರ್ಮ ಸಂಯೋಗದಿಂದ ನನ್ನಂತಹ ಅಧಮನಿಗೂ ಶ್ರೀಹರಿಯ ದರ್ಶನವು ಆಗಿಯೇ ತೀರುತ್ತದೆ. ಹೇಗೆಂದರೆ, ಅಪಾರವಾದ ನದಿಯಲ್ಲಿ ಸೆಳೆಯಲ್ಪಡುತ್ತಿರುವವನು ಕೆಲವು ವೇಳೆ ದೈವೇಚ್ಛೆಯಿಂದ ತೀರವನ್ನು ಸೇರಬಹುದಲ್ಲವೇ? ಹಾಗೆಯೇ ಕಾಲವೆಂಬ ನದಿಯಿಂದ ಸೆಳೆಯಲ್ಪಡುತ್ತಿರುವವನು ಕೆಲವು ವೇಳೆ ಕಾಲಾತೀತನ ಅನುಗ್ರಹದಿಂದ ಸಂಸಾರ ಸಾಗರದ ತೀರವನ್ನು ಸೇರಬಹುದು. ಮಮಾದ್ಯಾಮಂಗಲಂ ನಷ್ಟಂ ಫಲವಾಂಶ್ಚೈವ ಮೇ ಭವಃ ಎನ್ನಮಸ್ಯೆ ಭಗವತೋ ಯೋಗಿಧ್ಯೇಯಾಂಗ್ರ ಪಂಕಜಂ. ನಿಶ್ಚಯವಾಗಿಯೂ ಇಂದು ನನ್ನ ಸಮಸ್ತವಾದ ಪಾಪಗಳು ಪರಿಹಾರವಾಗಿ ಹೋಗುತ್ತವೆ. ನಾನು ಹುಟ್ಟಿದ್ದು ಇಂದಿಗೆ ಸಾರ್ಥಕವಾಗುತ್ತದೆ. ಏಕೆಂದರೆ ಮಹಾಯೋಗಿಗಳಿಗೂ ಧ್ಯಾನಕ್ಕೆ ಮಾತ್ರವೇ ಸಿಕ್ಕಬಹುದಾದ ಸಚ್ಚಿದಾನಂದ ಪರಮಾತ್ಮನ ದಿವ್ಯ ಪಾದಾರವಿಂದಗಳನ್ನು ನಾನು ಪ್ರತ್ಯಕ್ಷವಾಗಿಯೇ ಕಂಡು ನಮಸ್ಕರಿಸುವೆನಲ್ಲವೇ. ಕಂಸೋಪದಾಧ್ಯ ಕೃತಮೇತ್ಯನುಗ್ರಹಂ ದ್ರಕ್ಷೇಂಗ್ರ ಪದ್ಮಂ ಪ್ರಹಿತೋ ಮುನಾಹರೇ ಕೃತಾವತಾನಸ್ಯ ದುರತ್ಯಯಂ ತಮಃ ಪೂರ್ವೇತರನ್ಯನ್ನಖಮಂಡಲತ್ವಿಷ. ನಿಶ್ಚಯವಾಗಿಯೂ ಇಂದು ಕಂಸನು ನನ್ನ ಮೇಲೆ ಅಪಾರವಾದ ಕರುಣೆಯನ್ನು ತೋರಿದ್ದಾನೆ. ಇವನು ಕಳುಹಿಸಿಕೊಟ್ಟುದಕ್ಕೆ ತಾನೇ ನಾನು ಶ್ರೀಹರಿಯ ಪಾದಕಮಲಗಳನ್ನು ನೋಡುವ ಸೌಭಾಗ್ಯವನ್ನು ಪಡೆದುದು. ಯಾವನ ಪಾದಗಳಲ್ಲಿರುವ ಉಗುರುಗಳ ಕಾಂತಿಯ ನಿರಂತರ ಧ್ಯಾನದಿಂದ ಋಷಿ ಮುನಿಗಳು ಅಜ್ಞಾನ ರೂಪವಾದ ಅಪಾರವಾದ ತಮಸ್ಸನ್ನು ದಾಟಿದರು. ಅಂತಹ ಪರಮಾತ್ಮನೇ ಈಗ ಮನುಷ್ಯನಾಗಿ ಅವತರಿಸಿದ್ದಾನೆ. ಯದರ್ಚಿತಂ ಬ್ರಹ್ಮ ಭವಾಧಿಭಿಸ್ಸುರೈ ಶ್ರಿಯಾಚ ದೇವ್ಯಾ ಮುನಿಭಿಃ ಸಾತ್ವತೈಃ ಗೋಚಾರಣಾಯಾನುಚರೈಶ್ಚರನ್ಧ್ವನೇ ಯದ್ಗೋಪಿಕಾನಾಂಕುಚ ಕುಂಕುಮಾಂಕಿತಂ. ಯಾವನ ಪಾದಾರವಿಂದಗಳನ್ನು ಬ್ರಹ್ಮ ರುದ್ರ ಇಂದ್ರ ಇವರೇ ಮೊದಲಾದ ದೇವತೆಗಳು, ಮಹಾಲಕ್ಷ್ಮಿಯು, ಮುನಿಗಳು, ಯಾದವರು ನಿತ್ಯ ನಿರಂತರವಾಗಿ ಪೂಜಿಸುವರೋ, ಯಾವ ಚರಣ ಕಮಲಗಳು ಗೋವುಗಳನ್ನು ಮೇಯಿಸುವುದಕ್ಕಾಗಿ ಗೋಪಾಲರೊಡನೆ ವೃಂದಾವನದಲ್ಲಿ ಸಂಚರಿಸುವವೋ ಮತ್ತು ಗೋಪಿಕಾಸ್ತ್ರೀಯರ ಕುಚಗಳಲ್ಲಿರುವ ಕುಂಕುಮ ಕೇಸರಿಯಿಂದ ಲೇಪಿಸಲ್ಪಟ್ಟಿರುವುದೋ, ಅಂತಹ ದಿವ್ಯವಾದ ಪವಿತ್ರವಾದ ಪಾವನವಾದ ಸ್ವಾಮಿಯ ಚರಣಗಳನ್ನು ನಾನು ಈಗಲೇ ಕಾಣಲಿರುವೆನು.
ದ್ರಕ್ಷ್ಯಾಮಿ ನೂನಂ ಸುಕಪೋಲನಾಸಿಕಂ ಸ್ಮಿತಾವಲೋಕಾರುಣ ಕಂಜಲೋಚನಂ ಮುಖಂ ಮುಕುಂದಸ್ಯ ಗುಡಾಲಕಾವೃತಂ ಪ್ರದಕ್ಷಿಣಂ ಮೇ ಪ್ರಚರಂತಿ ವೈ ಮೃಗಾಃ. ಇದು ಈ ಮೃಗಗಳು ನನ್ನನ್ನು ಬಲಗಡೆಗೆ ಬಿಟ್ಟುಕೊಂಡು ಪ್ರದಕ್ಷಿಣಾಕಾರವಾಗಿ ಹೋಗುತ್ತಾ ನನಗೆ ಶುಭವಾಗುವುದೆಂಬುದನ್ನು ಸೂಚಿಸುತ್ತಿವೆ. ಆದುದರಿಂದ ನಾನಿಂದು ಮನೋಹರವಾದ ಕಪೋಲಗಳಿಂದಲೂ ಸುಂದರವಾದ ಮೂಗಿನಿಂದಲೂ ಕಿರುನಗೆಯಿಂದ ಕೂಡಿದ ನೋಟದಿಂದಲೂ ಕೆಂದಾವರೆಯಂತಿರುವ ಕಣ್ಣುಗಳಿಂದಲೂ ಗುಂಗುರು ಕೂದಲುಗಳಿಂದ ಸಮಲಂಕೃತವಾದ ಮುಖದಿಂದಲೂ ಶೋಭಾಯಮಾನನಾಗಿರುವ ಮುಕುಂದನನ್ನು ನೋಡಿಯೇ ನೋಡುತ್ತೇನೆ. ಅಪ್ಯದ್ಯ ವಿಷ್ಣೋರ್ಮನುಜತ್ವಮೀಯುಷೋ ಭಾರಾವತಾರಾಯ ಭವೋ ನಿಜೇಚ್ಛಯ ಲಾವಣ್ಯಧಾಮ್ನೋ ಭವಿತೋಪಲಂಭನಂ ಮಹ್ಯಂ ನ ಸ್ಯಾತ್ ಫಲಮಂಜಸಾದೃಶಃ. ಮಹಾವಿಷ್ಣುವು ಸರ್ವವ್ಯಾಪಕನಾಗಿದ್ದರೂ ಭೂಭಾರ ಹರಣಕ್ಕಾಗಿ ಸ್ವೇಚ್ಛೆಯಿಂದ ಮನುಷ್ಯನಾಗಿ ಅವತರಿಸಿದ್ದಾನೆ. ಅವನು ಚಂದಕ್ಕೆ ನೆಲೆಯಾಗಿದ್ದಾನೆ. ಸೌಂದರ್ಯವೇ ಮೂರ್ತಿವೆತ್ತಿ ಬಂದಿರುವುದೋ ಎಂಬಂತಿದ್ದಾನೆ. ಅವನ ದರ್ಶನವಿಂದು ನನಗೆ ಆಗಿಯೇ ತೀರುತ್ತದೆ. ನಾನು ಕಣ್ಣುಗಳನ್ನು ಹೊಂದಿರುವುದಕ್ಕೆ ಇಂದು ಪ್ರಯೋಜನವಾಗದೆ ಇರಲಾರದು. ಯಯೀಕ್ಷಿತಾಹಂ ರಹಿತೋಪ್ಯಸತ್ಸತೋ ಸ್ವತೇಜಸಾಪಾಸ್ತತಮೋಭಿದಾಭ್ರಮಃ ಸ್ವಮಾಯಯಾತ್ಮನ್ ರುಚಿತೈಸ್ತದೀಕ್ಷಯ ಪ್ರಾಣಾಕ್ಷದೀಭಿ ಸಧನೇಶ್ವಭೀಯತೆ. ಯಾವ ಪರಮಾತ್ಮನು ಸತ್ ಮತ್ತು ಅಸತ್ ಅಂದರೆ ವ್ಯಕ್ತ ಮತ್ತು ಅವ್ಯಕ್ತ ಅಥವಾ ಜೀವ ಮತ್ತು ಪ್ರಕೃತಿ ಇವೆರಡಕ್ಕೂ ಸಾಕ್ಷಿಯಾಗಿದ್ದರೂ ಅಹಂಕಾರ ರಹಿತನಾಗಿ ತನ್ನ ತೇಜಸ್ಸಿನಿಂದ ಅಜ್ಞಾನದಿಂದ ಉಂಟಾದ ಭೇದ ಭ್ರಾಂತಿಯನ್ನು ವಿನಾಶಗೊಳಿಸುವನು. ತನ್ನದೇ ಆದ ಯೋಗಮಾಯೆಯನ್ನು ಆಶ್ರಯಿಸಿ ಕೇವಲ ವೀಕ್ಷಣ ಮಾತ್ರದಿಂದ ಸ್ವಪ್ರಕೃತಿಯಿಂದಲೇ ನಿರ್ಮಿತಗಳಾದ ಪ್ರಾಣೇಂದ್ರಿಯ ಬುದ್ಧಿಗಳಲ್ಲಿ ಪ್ರವೇಶಿಸಿ ಗೋಪಿಯರ ಮನೆಗಳಲ್ಲಿಯೂ ವೃಂದಾವನಗಳಲ್ಲಿಯೂ ವ್ಯವಹರಿಸುವನು. ಅಂತಹ ಪರಬ್ರಹ್ಮ ಪರಮಾತ್ಮ ಸ್ವರೂಪನಾದ ಶ್ರೀಕೃಷ್ಣನನ್ನು ನಾನಿಂದು ಸಂದರ್ಶಿಸುವೆನು. ಯಸ್ಯಾಖಿಲಾಮೀವ ಹವಿಸ್ಸುಮಂಗಲೈರ್ವಾಚೋ ವಿಮಿಶ್ರಾ ಗುಣಕರ್ಮ ಜನ್ಮಭಿಃ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗದ್ಯಾಸ್ತದ್ವಿರಕ್ತಾ ಶವಶೋಭನಾಮತಾಃ. ಸಮಸ್ತ ಪಾಪಗಳನ್ನು ಹೋಗಲಾಡಿಸಿ ಮಂಗಳವನ್ನು ಉಂಟುಮಾಡುವ ಶ್ರೀಕೃಷ್ಣನ ಭಕ್ತವಾತ್ಸಲ್ಯಾದಿ ಕಲ್ಯಾಣ ಗುಣಗಳಿಂದಲೂ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನವೇ ಮುಂತಾದ ಮೊದಲಾದ ಕರ್ಮಗಳಿಂದಲೂ ರಾಮಕೃಷ್ಣಾದಿ ಅವತಾರಗಳಿಂದಲೂ ಕೂಡಿದ ಮಾತುಗಳು ಪ್ರಪಂಚವನ್ನು ಉದ್ಧರಿಸುತ್ತವೆ, ಬೆಳಗುತ್ತವೆ ಮತ್ತು ಪಾವನಗೊಳಿಸುತ್ತವೆ. ಆದರೆ ಶ್ರೀಕೃಷ್ಣನ ಲೀಲಾಪ್ರಸಂಗಗಳಿಂದ ವಿಹೀನವಾದ ಮಾತುಗಳು ಹೆಣಕ್ಕೆ ಅಲಂಕಾರ ಮಾಡಿದಂತೆ ಶೋಭಿಸಲಾರವು. ಸಚಾವತೀರ್ಣ ಕಿಲ ಸಾತ್ವತಾನ್ವಯೇ ಸ್ವಸೇತುಪಾಲ ಮರವರ್ಯ ಶರ್ಮಕೃತ ಯಶೋವಿತನ್ವನ್ ವ್ರಜ ಆಸ್ತ ಈಶ್ವರೋ ಗಾಯಂತಿ ದೇವ ಯದಶೇಷ ಮಂಗಲಂ. ಯಾವನ ಗುಣಸಂಕೀರ್ತನಕ್ಕೆ ಇಂತಹ ಮಹಿಮೆ ಇರುವುದೋ ಅಂತಹ ಭಗವಂತನು ಸಾಕ್ಷಾತ್ತಾಗಿ ಯದುವಂಶದಲ್ಲಿ ಅವತರಿಸಿದ್ದಾನೆ. ತನ್ನಿಂದಲೇ ಕಲ್ಪಿತವಾದ ಲೋಕ ಮರ್ಯಾದೆ ಧರ್ಮ ಮರ್ಯಾದೆಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠರಾದ ದೇವತೆಗಳ ಕಲ್ಯಾಣಕ್ಕೋಸ್ಕರವೇ ಅವನ ಅವತಾರವಾಗಿದೆ. ಐಶ್ವರ್ಯಶಾಲಿಯಾದ ಆ ಭಗವಂತನು ತನ್ನ ಮಂಗಳಮಯವಾದ ಯಶಸ್ಸನ್ನು ವಿಸ್ತಾರಗೊಳಿಸುತ್ತಾ ಗೋಕುಲದಲ್ಲಿ ವಾಸ ಮಾಡುತ್ತಿದ್ದಾನೆ. ದೇವತೆಗಳು ಕೂಡ ಅವನ ಮಂಗಳಮಯವಾದ ಯಶಸ್ಸನ್ನು ಯಾವಾಗಲೂ ಗಾನ ಮಾಡುತ್ತಿರುತ್ತಾರೆ. ಅಂತಹ ಪರಬ್ರಹ್ಮ ಪರಮಾತ್ಮನ ದಿವ್ಯ ದರ್ಶನವನ್ನು ನಾನಿಂದು ಮಾಡಲಿದ್ದೇನೆ. ತಂ ತ್ವದ್ಯನೂನಂ ಮಹತಾಂ ಗತಿಂ ಗುರುಂ ತ್ರೈಲೋಕ್ಯಕಾಂತಂ ದೃಶಿಮನ್ಮಹೋತ್ಸವಂ ರೂಪಂ ದಧಾನಂ ಶ್ರಿಯ ಈಪ್ಸಿತಾಸ್ಪದಂ ದ್ರಕ್ಷೇಮಮಾಸನ್ನುಷಸುದರ್ಶನಾಃ. ದೊಡ್ಡ ದೊಡ್ಡ ಸಂತರಿಗೂ ಲೋಕಪಾಲಕರಿಗೂ ಏಕಮಾತ್ರ ಆಶ್ರಯನಾಗಿರುವ ಶ್ರೀಕೃಷ್ಣನನ್ನು ನಾನಿಂದು ನೋಡಿಯೇ ತೀರುವೆನು. ಇದರಲ್ಲಿ ಸಂದೇಹವೇ ಇಲ್ಲ. ಅವನು ಸಮಸ್ತರಿಗೂ ಶ್ರೇಷ್ಠ ಗುರುವಾಗಿದ್ದಾನೆ. ಅವನ ರೂಪ ಸೌಂದರ್ಯವು 3 ಲೋಕಗಳನ್ನು ವಿಮೋಹಗೊಳಿಸುವುದಾಗಿದೆ.
ಕಣ್ಣುಳ್ಳವರಿಗೆ ಅವನನ್ನು ನೋಡುವುದೇ ಒಂದು ಹಬ್ಬವಾಗಿದೆ. ಸೌಂದರ್ಯಕ್ಕೆ ಅಧೀಶ್ವರಿಯಾದ ಮಹಾಲಕ್ಷ್ಮಿಗೆ ಕೂಡ ಅಭೀಷ್ಟವಾದ ಸುಂದರ ರೂಪವನ್ನು ಅವನು ಧರಿಸಿದ್ದಾನೆ. ಅಂತಹ ಸುಂದರ ಮೂರ್ತಿಯನ್ನು ನಾನಿಂದು ನೋಡಿಯೇ ನೋಡುತ್ತೇನೆ. ಬೆಳಗಿನಿಂದಲೂ ನನಗೆ ಶುಭ ಶಕುನಗಳೇ ಕಾಣಿಸಿಕೊಳ್ಳುತ್ತಿವೆ. ಸರ್ವಶ್ರೇಷ್ಠರಾದ ಬಲರಾಮ ಶ್ರೀಕೃಷ್ಣರನ್ನು ನಾನು ಯಾವಾಗ ಕಾಣುವೆನೋ ಆ ಕ್ಷಣದಲ್ಲಿಯೇ ನಾನು ಅವರ ಚರಣಾರವಿಂದಗಳಲ್ಲಿ ನಮಸ್ಕರಿಸುವ ಸಲುವಾಗಿ ರಥದಿಂದ ಇಳಿಯುತ್ತೇನೆ. ಅವರ ಪಾದ ಪದ್ಮಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ. ಅವರ ಚರಣಾರವಿಂದಗಳು ಬಹು ದುರ್ಲಭವಾದವುಗಳು. ಮಹಾಯೋಗಿಗಳು ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಲು ಧ್ಯಾನದ ಮೂಲಕವಾಗಿ ಭಗವಂತನ ಚರಣ ಕಮಲಗಳನ್ನು ಹೃದಯದಲ್ಲಿ ಇರಿಸಿಕೊಳ್ಳುತ್ತಾರೆ. ನಾನಾದರೂ ಅಂತಹ ಪರಮ ಪವಿತ್ರವಾದ ಚರಣ ಕಮಲಗಳನ್ನು ಪ್ರತ್ಯಕ್ಷವಾಗಿ ನೋಡಿ ನಮಸ್ಕರಿಸುತ್ತೇನೆ. ರಾಮಕೃಷ್ಣರ ಪಾದಗಳಿಗೆ ನಮಸ್ಕರಿಸಿದ ನಂತರ ಅವರ ಗೆಳೆಯರಾದ ಗೋಪಾಲರೆಲ್ಲರಿಗೂ ಪ್ರತ್ಯೇಕವಾಗಿ ಅವರ ಚರಣ ಕಮಲಗಳನ್ನು ಮುಟ್ಟಿ ನಮಸ್ಕರಿಸುತ್ತೇನೆ. ಹಾಗೆ ಚರಣಾರವಿಂದಗಳಿಗೆ ನಮಸ್ಕರಿಸಿದ ನನ್ನ ತಲೆಯ ಮೇಲೆ ತನ್ನ ಕರಕಮಲಗಳನ್ನು ಭಗವಂತನು ಇಡುವನಲ್ಲವೇ? ನಿಶ್ಚಯವಾಗಿಯೂ ಅದು ನನ್ನ ಸೌಭಾಗ್ಯವೇ ಸರಿ. ಯಾರು ಕಾಲರೂಪವಾದ ಸರ್ಪಕ್ಕೆ ಭಯಗೊಂಡು ಆ ಭಗವಂತನ ಚರಣಾರವಿಂದಗಳನ್ನು ಆಶ್ರಯಿಸುವರೋ ಮತ್ತು ಶರಣಾಗತರಾಗುವರೋ ಅಂತಹವರಿಗೆ ಅವನ ಕರಕಮಲವು ಸದಾ ಅಭಯದಾನ ಮಾಡುತ್ತದೆ. ಶ್ರೀಕೃಷ್ಣನ ಕರಕಮಲಗಳಲ್ಲಿ ಪೂಜಾಂಗವಾದ ಅರ್ಘ್ಯ ಪ್ರದಾನ ಮಾಡಿದ ಮಾತ್ರದಿಂದಲೇ ಇಂದ್ರ ಮತ್ತು ಬಲಿಗಳು ತ್ರೈಲೋಕ್ಯಾಧಿಪತ್ಯವನ್ನು ಪಡೆದುಕೊಂಡರು. ಕಮಲದ ವಾಸನೆಯನ್ನು ಹೊಂದಿದ್ದ ಆ ದಿವ್ಯವಾದ ಕರಕಮಲಗಳ ಸ್ಪರ್ಶ ಮಾತ್ರದಿಂದಲೇ ರಾಸಲೀಲೆಯಲ್ಲಿ ತೊಡಗಿದ್ದ ಸಮಸ್ತ ಗೋಪಿಕಾಸ್ತ್ರೀಯರ ಆಯಾಸವೂ ಪರಿಹಾರವಾಯಿತು. ನಾನೇನು ಈಗ ಕಂಸನ ದೂತನಾಗಿ ಹೋಗುತ್ತಿದ್ದೇನೆ. ಅವನು ಕಳುಹಿಸಿದ್ದರಿಂದಲೇ ಶ್ರೀಕೃಷ್ಣನ ಬಳಿಗೆ ಹೋಗುತ್ತಿದ್ದೇನೆ. ಇದರಿಂದೇನಾದರೂ ಶ್ರೀಕೃಷ್ಣನು ನನ್ನನ್ನು ಶತ್ರುವೆಂದು ಭಾವಿಸಿಯಾನೇ? ಇಲ್ಲ, ಅವನೆಂದಿಗೂ ಹಾಗೆ ನನ್ನನ್ನು ಶತ್ರುವೆಂದು ಭಾವಿಸನು. ಏಕೆಂದರೆ ಅವನು ನಿರ್ವಿಕಾರನು, ಸರ್ವಸಮನು, ಅಚ್ಯುತನು, ಸ್ವರೂಪದಿಂದ ಚ್ಯುತನಾಗತಕ್ಕವನಲ್ಲ. ಸಮಸ್ತ ವಿಶ್ವಕ್ಕೂ ಸಾಕ್ಷಿಭೂತನು, ಸರ್ವಜ್ಞನು, ಚಿತ್ತದ ಒಳಗೂ ಮತ್ತು ಹೊರಗೂ ಇರತಕ್ಕವನು, ಸಮಸ್ತ ಪ್ರಾಣಿಗಳಲ್ಲಿಯೂ ಕ್ಷೇತ್ರಜ್ಞನಾಗಿದ್ದು ಪ್ರಾಣಿಗಳ ಸಮಸ್ತ ಕಾರ್ಯಗಳನ್ನು ಆಲೋಚನೆಗಳನ್ನು ಪರಿಶುದ್ಧವಾದ ದೃಷ್ಟಿಯಿಂದ ನೋಡುತ್ತಲೇ ಇರುತ್ತಾನೆ. ಆದುದರಿಂದ ಭಗವಂತನು ನನ್ನನ್ನು ಶತ್ರುವೆಂದು ಭಾವಿಸಿಯಾನು ಎಂಬ ಸಂಶಯಕ್ಕೆ ಅವಕಾಶವೇ ಇಲ್ಲ. ನಾನಂತೂ ಅವನನ್ನು ನೋಡಿದೊಡನೆಯೇ ರಥದಿಂದಿಳಿದು ಅಡ್ಡಬಿದ್ದು ನಮಸ್ಕರಿಸಿ ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನೀತನಾಗಿ ಅವನ ಮುಂದೆ ನಿಲ್ಲುತ್ತೇನೆ. ಆಗ ಅವನು ನಸುನಗುತ್ತಾ ದಯಾಪೂರ್ಣವಾದ ಸ್ನೇಹ ದೃಷ್ಟಿಯಿಂದ ನನ್ನ ಕಡೆಗೆ ನೋಡುತ್ತಾನೆ. ಆ ಸಮಯದಲ್ಲಿ ಜನ್ಮಾಂತರಗಳಲ್ಲಿಯೂ ನಾನು ಮಾಡಿರಬಹುದಾದ ಪಾಪ ರಾಶಿಗಳೆಲ್ಲವೂ ಕ್ಷಣಮಾತ್ರದಲ್ಲಿ ಭಸ್ಮವಾಗಿ ಹೋಗುತ್ತವೆ. ಆಗ ನಾನು ಯಾವ ಸಂದೇಹವೂ ಇಲ್ಲದೆ ನಿತ್ಯ ನಿರಂತರವಾಗಿ ಆನಂದ ಸಾಗರದಲ್ಲಿ ಮುಳುಗಿಬಿಡುತ್ತೇನೆ. ನಾನು ಅವನಿಗೆ ಸುಹೃತ್ತಮನಾಗಿದ್ದೇನೆ. ಯಾವಾಗಲೂ ಅವನ ಹಿತವನ್ನೇ ಬಯಸುತ್ತೇನೆ. ಅವನು ನನ್ನ ಜ್ಞಾತಿಯು, ನಮ್ಮ ಕುಟುಂಬಕ್ಕೆ ಸೇರಿದವನು. ಅವನನ್ನು ಬಿಟ್ಟು ನನಗೆ ಬೇರೆಯ ಆರಾಧ್ಯ ದೈವವೇ ಇಲ್ಲ. ಇಂತಹ ನನ್ನನ್ನು ದಯಾಮಯನಾದ ಭಗವಂತನು ತನ್ನ ಬಾಹುಪಾಶಗಳಿಂದ ಬಿಗಿಯದೆ ಇರಲಾರನು. ಅವನ ಪವಿತ್ರವಾದ ಆಲಿಂಗನದಿಂದ ನನ್ನ ದೇಹವು ಪವಿತ್ರವಾಗಿ ಹೋಗುತ್ತದೆ. ಇತರರನ್ನು ಪವಿತ್ರಗೊಳಿಸುವಷ್ಟು ಪವಿತ್ರತಮವಾಗುತ್ತದೆ. ಪುಣ್ಯ ಪಾಪ ರೂಪವಾದ ನನ್ನ ಸಂಸಾರ ಬಂಧನವೂ ಕೂಡ ಕಳಚಿ ಹೋಗುತ್ತದೆ. ಭಗವಂತನು ಆಲಿಂಗನ ಮಾಡಿಕೊಂಡ ನಂತರ ನಾನು ಕೈಗಳನ್ನು ಜೋಡಿಸಿಕೊಂಡು ತಲೆಯನ್ನು ತಗ್ಗಿಸಿ ಭಗವಂತನ ಮುಂದೆ ನಿಲ್ಲುತ್ತೇನೆ. ಆಗ ಮುಕುಂದನು ನನ್ನನ್ನು ಕುರಿತು ತಾತ, ಅಕ್ರೂರನೇ ಎಂದು ಸಂಬೋಧಿಸುತ್ತಾನೆ. ಆಗ ನಿಶ್ಚಯವಾಗಿಯೂ ನಾನು ದೇಹವನ್ನು ಧರಿಸಿದ್ದು ಸಾರ್ಥಕವೆನಿಸುತ್ತದೆ. ಶ್ರೀಕೃಷ್ಣನಿಂದ ಆದರಿಸಲ್ಪಡದವರ ಜನ್ಮವು ನಿಶ್ಚಯವಾಗಿಯೂ ವ್ಯರ್ಥವೇ ಸರಿ. ಅಂತಹ ಜನ್ಮಕ್ಕೆ ಧಿಕ್ಕಾರವಿರಲಿ. ಆದರೆ ಭಗವಂತನಿಗೆ ಪ್ರಿಯರಾದವರೂ ಇಲ್ಲ, ಅಪ್ರಿಯರಾದವರೂ ಇಲ್ಲ. ಆತ್ಮೀಯನಾದ ಮಿತ್ರನೂ ಇಲ್ಲ, ಅನಾತ್ಮೀಯನಾದ ಶತ್ರುವೂ ಇಲ್ಲ. ಅವನು ಯಾರನ್ನು ಉಪೇಕ್ಷಿಸುವುದೂ ಇಲ್ಲ. ಕಲ್ಪವೃಕ್ಷವು ತನ್ನನ್ನು ಆಶ್ರಯಿಸಿ ಬೇಡಿದವರಿಗೆ ಬೇಕಾದ ವಸ್ತುವನ್ನು ನೀಡುವಂತೆ ಭಗವಂತನು ತನ್ನನ್ನು ಯಾರು ಹೇಗೆ ಪ್ರೀತಿಸುವರೋ ಅದಕ್ಕನುಗುಣವಾಗಿ ಅವರಿಗೆ ಫಲವನ್ನು ನೀಡುತ್ತಾನೆ. ನಾನು ಶ್ರೀಕೃಷ್ಣನ ಮುಂದೆ ಕೈಜೋಡಿಸಿಕೊಂಡು ವಿನೀತ ಭಾವದಿಂದ ನಿಂತಿರುವಾಗ ಬಲರಾಮನು ನಸುನಗುತ್ತಾ ನನ್ನನ್ನು ಆಲಿಂಗಿಸಿಕೊಳ್ಳುತ್ತಾನೆ. ಅವನ ಅನುಗ್ರಹ ರೂಪವಾದ ಆಲಿಂಗನದಿಂದ ಪುಲಕಿತನಾಗುವ ನಾನು ಪುನಃ ಹಿಂದಿನಂತೆಯೇ ಕೈಜೋಡಿಸಿಕೊಂಡು ವಿನಯ ಭಾವದಿಂದ ನಿಲ್ಲುತ್ತೇನೆ. ಆಗ
ರಾಮ ಕೃಷ್ಣರಿಬ್ಬರು ನನ್ನ 2 ಕೈಗಳನ್ನು ಹಿಡಿದು ಮನೆಯೊಳಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ನನ್ನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸುತ್ತಾರೆ. ಬಳಿಕ ಅವರು ನನ್ನನ್ನು ಕುರಿತು ಪ್ರಶ್ನಿಸುತ್ತಾರೆ, ಅಕ್ರೂರ, ಕಂಸನು ನಮ್ಮ ಬಂಧುಗಳ ವಿಷಯದಲ್ಲಿ ಹೇಗೆ ವ್ಯವಹರಿಸುತ್ತಿದ್ದಾನೆ? ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ರಥದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದ ಶೌಫಲ್ಯನ ಮಗನಾದ ಅಕ್ರೂರನು ಮಾರ್ಗದಲ್ಲಿ ಹೇಗೆ ಮುಂದಿನ ಆಗುಹೋಗುಗಳನ್ನೇ ಚಿಂತಿಸುತ್ತಾ ನಂದಗೋಕುಲವನ್ನು ಸೇರಿದನು. ಆ ವೇಳೆಗೆ ಸೂರ್ಯನು ಅಸ್ತಂಗತನಾದನು. ಯಾವನ ಚರಣ ಕಮಲಗಳ ಧೂಳಿಯನ್ನು ಸಮಸ್ತ ಲೋಕಪಾಲರು ತಮ್ಮ ಕಿರೀಟಗಳ ಮೂಲಕ ಸೇವಿಸುವರೋ, ನಮಸ್ಕಾರ ಮಾಡಿ ಕಿರೀಟದ ಮೂಲಕವಾಗಿ ಶಿರಸ್ಸಿನಲ್ಲಿ ಧಾರಣೆ ಮಾಡುವರೋ, ಅಂತಹ ದಿವ್ಯವಾದ ಚರಣ ಕಮಲಗಳನ್ನು ಅಕ್ರೂರನು ಗೋಕುಲದಲ್ಲಿ ನೋಡಿದನು. ಕಮಲ, ಯವ, ಅಂಕುಶ, ವಜ್ರ ಇವೇ ಮೊದಲಾದ ಚಿಹ್ನೆಗಳ ಮೂಲಕವಾಗಿ ಅವು ಭಗವಂತನ ಪಾದಾರವಿಂದಗಳೇ ಎಂಬುದು ತಿಳಿದು ಬರುತ್ತಿತ್ತು. ಮೇಲಾಗಿ ಅವು ಪೃಥ್ವಿಯ ಶೋಭೆಯನ್ನು ಹೆಚ್ಚಿಸುತ್ತಿದ್ದವು. ನೆಲದಲ್ಲಿ ಬಿದ್ದಿದ್ದ ಶ್ರೀಕೃಷ್ಣನ ಚರಣಾರವಿಂದಗಳ ಗುರುತನ್ನು ನೋಡುತ್ತಲೇ ಅಕ್ರೂರನಿಗೆ ಮಹಾನಂದವಾಯಿತು. ಅಂತೆಯೇ ಶ್ರೀಕೃಷ್ಣಸ್ವಾಮಿಯನ್ನು ನೋಡಬೇಕೆಂಬ ಸಂಭ್ರಮವು ಹೆಚ್ಚಿತು. ಪ್ರೇಮಾಧಿಕ್ಯದಿಂದಾಗಿ ಅವನ ರೋಮ ಕೋಟಿಗಳು ನಿಮಿರಿ ನಿಂತವು. ಆನಂದ ಬಾಷ್ಪಗಳು ಸುರಿಯತೊಡಗಿದವು. ರಥದಿಂದ ಇಳಿದು ಭಗವಂತನ ಹೆಜ್ಜೆಗಳ ಗುರುತುಗಳ ಮೇಲೆ ಬಿದ್ದು ಹೊರಳಾಡಿದನು. ನನ್ನ ಪ್ರಭುವಿನ ಚರಣ ಕಮಲಗಳ ಪವಿತ್ರವಾದ ಧೂಳಿಯು ಇದಾಗಿದೆ. ಇದರ ಸ್ಪರ್ಶದಿಂದಲೇ ನನ್ನ ಪಾಪಗಳೆಲ್ಲವೂ ಪರಿಹಾರವಾದವು ಎಂದು ಕೂಗಿಕೊಂಡನು. ದುರಾತ್ಮನಾದ ಕಂಸನ ಸಂದೇಶವನ್ನು ಹೊತ್ತು ತಂದ ಅಕ್ರೂರನು ಶ್ರೀಹರಿಯ ಪಾದಗಳ ಗುರುತುಗಳ ದರ್ಶನದಿಂದಲೂ ಅವನ ಗುಣಗಳ ಶ್ರವಣದಿಂದಲೂ ದಂಭವನ್ನು, ಭಯವನ್ನು, ಶೋಕವನ್ನು ಪರಿತ್ಯಜಿಸಿ ಜನ್ಮವೆತ್ತಿದ ಜೀವರಿಗೆ ಉಂಟಾಗಬೇಕಾದ ಪರಮ ಪುರುಷಾರ್ಥವು ಇಷ್ಟೇ ಎಂಬುದನ್ನು ನಿಶ್ಚಯಿಸಿಕೊಂಡನು. ಬಳಿಕ ಅಕ್ರೂರನು ಮೇಲೆದ್ದು ಗೋಕುಲದೊಳಕ್ಕೆ ಹೋಗಿ ಶ್ರೀಕೃಷ್ಣ ಬಲರಾಮರು ಹಾಲು ಕರೆಯುವ ಕೊಟ್ಟಿಗೆಯಲ್ಲಿ ವಿರಾಜಮಾನರಾಗಿರುವುದನ್ನು ಕಂಡನು. ಶ್ಯಾಮ ಸುಂದರನು ಪೀತಾಂಬರವನ್ನು, ಬಲರಾಮನು ನೀಲಾಂಬರವನ್ನು ಧರಿಸಿದ್ದರು. ಅವರ ಕಣ್ಣುಗಳು ಶರತ್ಕಾಲದ ಕಮಲದಂತೆ ವಿಕಸಿತವಾಗಿದ್ದವು. ಆಗ ತಾನೇ ಅವರು ಕಿಶೋರಾವಸ್ಥೆಯನ್ನು ಪ್ರವೇಶಿಸಿದ್ದರು. ಗೌರ ಶ್ಯಾಮಲ ವರ್ಣಗಳಿಂದ ಕಂಗೊಳಿಸುತ್ತಿದ್ದ ಅವರು ಸೌಂದರ್ಯದ ಖನಿಗಳಾಗಿದ್ದರು, ಆಜಾನುಬಾಹುಗಳಾಗಿದ್ದರು. ಸುಂದರವಾದ ಮುಖಾರವಿಂದಗಳಿಂದ ಶೋಭಿಸುತ್ತಿದ್ದರು, ಅತ್ಯಂತ ಮನೋಹರರಾಗಿದ್ದರು. ಮತ್ತು ಮರಿಯಾನೆಗಳು ಹೆಜ್ಜೆಗಳನ್ನಿಡುವಂತೆ ಗಾಂಭೀರ್ಯದಿಂದ ಹೆಜ್ಜೆಗಳನ್ನಿಡುತ್ತಿದ್ದರು. ತಮ್ಮ ಅಂಗಾಲುಗಳಲ್ಲಿದ್ದ ಧ್ವಜ, ವಜ್ರ, ಅಂಕುಶ, ಕಮಲ ಇವೇ ಮುಂತಾದ ಶುಭ ಚಿಹ್ನೆಗಳಿಂದ ಗೋಕುಲವನ್ನು ಶೋಭಾಯಮಾನವನ್ನಾಗಿ ಮಾಡಿದ್ದರು. ಮಹಾತ್ಮರಾದ ಅವರ ಮಂದಹಾಸವು ಮತ್ತು ಕುಡಿ ನೋಟವು ದಯಾರಸವನ್ನು ಹೊರಹೊಮ್ಮಿಸುತ್ತಿದ್ದವು. ಅವರ ಒಂದೊಂದು ಲೀಲಾ ಪ್ರಸಂಗಗಳು ಉದಾರತೆಯಿಂದಲೂ ಸುಂದರವಾದ ಕಲೆಯಿಂದಲೂ ಸಂಪನ್ನವಾಗಿರುತ್ತಿದ್ದವು. ಅವರು ಸುಂದರವಾದ ವನಮಾಲೆಗಳನ್ನು ಮತ್ತು ಮಣಿಮಾಲೆಗಳನ್ನು ಧರಿಸಿದ್ದರು. ಅವರು ಆಗ ತಾನೇ ಸ್ನಾನ ಮಾಡಿದ್ದರು. ನಿರ್ಮಲವಾದ ವಸ್ತ್ರಗಳನ್ನುಟ್ಟು ಅಂಗಾಂಗಗಳನ್ನು ಪವಿತ್ರವಾದ ಚಂದನದಿಂದ ಲೇಪಿಸಿಕೊಂಡಿದ್ದರು. ಜಗತ್ತಿಗೆ ಆದಿಕಾರಣರು, ಜಗತ್ಪತಿಗಳು, ಪ್ರಧಾನ ಪುರುಷರು ಆದ ಪುರುಷ ಶ್ರೇಷ್ಠರು ಪ್ರಪಂಚದ ರಕ್ಷಣೆಗಾಗಿ ತಮ್ಮ ಪೂರ್ಣಾಂಶದಿಂದ ಬಲರಾಮ ಕೃಷ್ಣರಾಗಿ ಅವತರಿಸಿ ತಮ್ಮ ಶರೀರಗಳ ಕಾಂತಿಯಿಂದ 10 ದಿಕ್ಕುಗಳ ಅಂಧಕಾರವನ್ನು ತೊಡೆದು ಹಾಕುತ್ತಿದ್ದರು. ಬಂಗಾರದ ಮೆರುಗುಗಳನ್ನು ಕೊಟ್ಟ ಬೆಳ್ಳಿಯ ಮತ್ತು ಮರಕತ ರತ್ನದ ಪರ್ವತಗಳಂತೆ ರಾಮಕೃಷ್ಣರು ಕಂಗೊಳಿಸುತ್ತಿದ್ದರು. ಅಂತಹ ಮನ್ಮಥರಾದ ರಾಮ ಕೃಷ್ಣರನ್ನು ನೋಡುತ್ತಲೇ ಅಕ್ರೂರನು ಸ್ನೇಹದಿಂದ ಪೀಡಿತನಾಗಿ ರಥದಿಂದ ಧುಮುಕಿ ನಾಗಾಲೋಟದಿಂದ ಅವರ ಬಳಿಗೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿದನು. ಪರೀಕ್ಷಿತನೇ, ಭಗವಂತನ ದರ್ಶನದಿಂದ ಉಂಟಾದ ಸಂತೋಷಾಧಿಕ್ಯದಿಂದಾಗಿ ಅಕ್ರೂರನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಸುರಿಯತೊಡಗಿತು. ರೋಮಾಂಚನವಾಗಿ ರೋಮ ಕೋಟಿಗಳು ನಿಮಿರಿ ನಿಂತವು. ಅತ್ಯುತ್ಸಾಹದಿಂದಾಗಿ ಗಂಟಲು ಹಿಡಿದು ಬಂದು ಅಕ್ರೂರನಿಗೆ ತನ್ನ ನಾಮಧೇಯವನ್ನು ಕೂಡ ಭಗವಂತನ ಮುಂದೆ ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಶರಣಾಗತ ವತ್ಸಲನಾದ ಶ್ರೀಕೃಷ್ಣನು ಭಕ್ತನ ಉತ್ಸಾಹವನ್ನು ನೋಡಿ ಅತ್ಯಂತ ಪ್ರಸನ್ನತೆಯಿಂದ ಚಕ್ರಾಂಕಿತವಾದ ಕೈಗಳಿಂದ ಅಕ್ರೂರನನ್ನು ಹಿಡಿದು ಮೇಲೆತ್ತಿ ಗಾಢವಾಗಿ ಆಲಿಂಗಿಸಿಕೊಂಡನು. ಬಳಿಕ ಅಕ್ರೂರನು ಬಲರಾಮನಿಗೂ ದೀರ್ಘದಂಡ ನಮಸ್ಕಾರ ಮಾಡಿದನು. ಬಲರಾಮನು ಅಕ್ರೂರನನ್ನು ಹಿಡಿದೆತ್ತಿ ಗಾಢವಾಗಿ ಆಲಿಂಗಿಸಿಕೊಂಡನು. ಬಳಿಕ ಅಕ್ರೂರನ ಒಂದು ಕೈಯನ್ನು ಶ್ರೀಕೃಷ್ಣನು ಮತ್ತೊಂದು ಕೈಯನ್ನು ಬಲರಾಮನು ಹಿಡಿದುಕೊಂಡು ಮನೆಗೆ ತೆರಳಿದರು. ಮನೆಗೆ ಕರೆದುಕೊಂಡು ಹೋದ ನಂತರ ಶ್ರೀಕೃಷ್ಣನು ಅಕ್ರೂರನನ್ನು ಯಥಾವಿಧಿಯಾಗಿ ಸ್ವಾಗತಿಸಿ ಸತ್ಕರಿಸಿದನು. ಕುಶಲ ಪ್ರಶ್ನೆಗಳಾದ ನಂತರ ಆತನನ್ನು ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿ ಅಕ್ರೂರನ ಪಾದಗಳನ್ನು ಯಥಾವಿಧಿಯಾಗಿ ತೊಳೆದು ಮಧುಪರ್ಕೋಪಚಾರವನ್ನು ಮಾಡಿ ಗೋವನ್ನು ಅರ್ಪಿಸಿ ಅವನ ಕೈಕಾಲುಗಳನ್ನೊತ್ತಿ
ಅವನ ಮಾರ್ಗಾಯಾಸವನ್ನು ಪರಿಹರಿಸಿದರು. ಅತ್ಯಂತ ಆದರದಿಂದಲೂ ಶ್ರದ್ಧೆಯಿಂದಲೂ ಪವಿತ್ರವಾದ ಅನೇಕ ಗುಣಗಳಿಂದ ಯುಕ್ತವಾಗಿದ್ದ ಮತ್ತು ಷಡ್ರಸೋಪೇತವಾಗಿದ್ದ ಮೃಷ್ಟಾನ್ನವನ್ನು ಅತಿಥಿಯಾಗಿ ಬಂದಿದ್ದ ಅಕ್ರೂರನಿಗೆ ಭೋಜನ ಮಾಡಿಸಿದರು. ಶ್ರೇಷ್ಠವಾದ ಧರ್ಮಗಳನ್ನು ತಿಳಿದಿದ್ದ ಬಲರಾಮನು ಅಕ್ರೂರನು ಭೋಜನ ಮಾಡಿದ ನಂತರ ಮುಖದಲ್ಲಿ ಸುವಾಸನೆಯನ್ನುಂಟು ಮಾಡುವ ತಾಂಬೂಲವನ್ನು, ಸುಗಂಧಯುಕ್ತವಾದ ಪುಷ್ಪಹಾರಗಳನ್ನು ಪ್ರೀತಿಪೂರ್ವಕವಾಗಿ ಅರ್ಪಿಸಿ ಅಕ್ರೂರನನ್ನು ಆನಂದಗೊಳಿಸಿದನು. ಹೀಗೆ ಅಕ್ರೂರನು ರಾಮ ಕೃಷ್ಣರಿಂದ ಯಥಾವಿಧಿಯಾಗಿ ಸತ್ಕೃತನಾದ ನಂತರ ಸುಖಾಸನದಲ್ಲಿ ಕುಳಿತಿದ್ದ ಅಕ್ರೂರನನ್ನು ನಂದಗೋಪನು ಪ್ರಶ್ನಿಸಿದನು. ಅಕ್ರೂರ ಮಹಾಶಯನೇ, ನಿರ್ದಯಿಯಾದ ಕಂಸನು ಬದುಕಿರುವಾಗ ಕಟುಕನ ಬಳಿಯಲ್ಲಿರುವ ಕುರಿಗಳಂತೆ ನೀವೆಲ್ಲರೂ ಹೇಗೆ ತಾನೇ ಜೀವಿಸಿರುವಿರಿ? ಪ್ರಾಣಘಾತಕನಾದ ನೀಚನಾದ ಕಂಸನು ತನ್ನ ತಂಗಿಯು ಗೋಳಾಡುತ್ತಿದ್ದುದನ್ನು ಲಕ್ಷಿಸದೆ ಅವಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಪಾಪದ ಶಂಕೆಯೇ ಇಲ್ಲದೆ ನಿರ್ದಯನಾಗಿ ಕೊಚ್ಚಿ ಹಾಕಿದನು. ಅಂತಹವನ ಆಡಳಿತಕ್ಕೆ ಒಳಪಟ್ಟಿರುವ ಪ್ರಜೆಗಳ ಕುಶಲವನ್ನು ವಿಚಾರಿಸುವುದರಲ್ಲಿ ಪ್ರಯೋಜನವೇನಿದೆ? ಪರೀಕ್ಷಿತ ಮಹಾರಾಜ, ಹೀಗೆ ಸತ್ಯವೂ ಪ್ರಿಯವೂ ಆದ ಮಾತುಗಳ ಮೂಲಕವಾಗಿ ನಂದಗೋಪನು ಕೇಳಿದ ಪ್ರಶ್ನೆಗಳಿಂದ ಗೌರವಿಸಲ್ಪಟ್ಟ ಅಕ್ರೂರನು ಮಾರ್ಗಾಯಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡನು ಎಂಬಲ್ಲಿಗೆ ಮಹಾಪುರಾಣವೂ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 38ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.